ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಮಿಲಿಟ್ರಿ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಫಾರ್ ದ ಫಸ್ಟ್ ಟೈಮ್ ಮಿಲಿಟ್ರಿ ಹೋಟೆಲಲ್ಲಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಗೈಸ್, ಇದು ಮಟನ್ ಚಾಪ್ಸ್, ರಾಗಿ ಮುದ್ದೆ, ಎಗ್, ಇದೆಂಥ ಕ್ಯೂಕುಂಬರ್, ಇದು ಆನಿಯನ್, ಇದೆಂಥದ ಗ್ರೇವಿ, ಇದೆಂಥದ್ದು ಗ್ರೇವಿ ಗೈಸ್. ನಾನು ರಾಗಿ ಮುದ್ದೆ ಇದುವರೆಗೆ ತಿನ್ನಲಿಲ್ಲ. ಸೊ ಈಟಿಂಗ್ ಫಾರ್ ದ ಫಸ್ಟ್ ಟೈಮ್. ಇವನ್ ಮಟನ್ ಚಾಪ್ಸ್ ಕೂಡ ತಿನ್ನಲಿಲ್ಲ. ಸೊ ಎಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೇವೆ. ಪೀಸ್ ನೋಡಿ ಗೈಸ್ ಎಷ್ಟು ದೊಡ್ಡದಿದೆ, ಯಪ್ಪ. ಸೊ ಲೆಟ್ಸ್ ಡಿಗ್ ಇನ್. ಸೊ ಇವಾಗ ಚೆನ್ನಾಗಿದೆ. ಚಿಕನ್ ಫ್ರೈ ಲೆಗ್ ಪೀಸು, ಅದಕ್ಕೊಂದು ಚಟ್ನಿ, ಮತ್ತೊಂದು ಆನಿಯನ್, ಮತ್ತು ಅದಕ್ಕೆ ಕೂಡ ಲೆಮನ್. ಗೈಸ್, ಇದು ಮಟನ್ ಕೂರ್ಮಾ. ಸೊ ಗೈಸ್, ಇದು ರಾಗಿ ಮುದ್ದೆ. ಫಾರ್ ದ ಫಸ್ಟ್ ಟೈಮ್ ನಾನು ತಿನ್ನೋದು. ಆ್ಯಂಡ್ ಮಿಲಿಟ್ರಿ ಹೋಟೆಲ್ಗೆ ಕೂಡ ನಾನು ಫಸ್ಟ್ ಟೈಮ್ ಬರೋದು. ನಂಬರ್ ಇಲ್ಲ. ಟೇಸ್ಟ್ ಮೈಲ್ಡ್ ಅಲ್ವಾ, ಅಂದರೆ ಏಕೆ ಖುಷಿ ಆಗಲಿ. ಅದರಲ್ಲೇ ತಿಂತಾ ಇದ್ದೇನೆ. ಮುಂದೆ ಕಿಂಚ ಮುರುಕಲ್ ಸರಿ, ಅದಕ್ಕೆ ಮುಗಿಸ್ಬೇಕಾ? ಇಂಚೆ ಇಂಚೆ ಮಂಟು. ಅದಷ್ಟು ಗೊತ್ತಾಗೋದಿಲ್ಲ ಗೈಸ್ ಡಿಪ್ ಮಾಡಿದರೆ. ಸೊ ಇದಕ್ಕೆ ಎಂತ ಮಾಡಬೇಕಂತೆ, ಹೀಗೆ ಅಗಿಯರ್ ಉಂಡದ ನೀನು ನಿಂಗೇರ್ನ ತುಂಡು ಸಪ್ರೇಟ್ ಹಿಂಗೆ ಅಗಿಯಂದೆ ನಿಂಗೇರ ನೋ ಕಂಪ್ಲೇಂಟ್ಸ್. ತುಂಬ ಚೆನ್ನಾಗಿದೆ ಮಾತ್ರ. ಕ್ಯೂಕುಂಬರ್, ಲೆಟ್ಸ್ ಈಟ್. ಇದು ಚಿಕನ್ ಫ್ರೈ, ಭಾರಿ ಶೋಕುಂಡು, ಭಾರಿ ಚೆನ್ನಾಗಿದೆ ಗೈಸ್. ನಿಜ ಎಡ್ಡೆ ಉಂಡು ಪಂಡ ಅಂದ್ರೆ ಮಿತ್ತದಲ್ಲಿ ಕೋಟಿಂಗ್ ಉಂಡತ ಎಡ್ಡೆ KFC ಲೆಕ್ಕನೆ ಉಂಡು ಒಂಥರ. ಇಟ್ಸ್ ಹ್ಯಾವ್ ಇದು ಮಟನ್ ಕುರ್ಮಾ ಗೈಸ್. ಫುಲ್ ಡಿಪ್ ಮಾಡ್ಬೇಕು ಈ ಥರ. ಮಟನ್ ಶೋಕುಡೆ ಬೇಯ್ದು ನತ ಸ್ಪೆಷಲ್ ಇದೆ ಮಟನ್. ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಇಟ್ ಈಸ್ ಸೋ ಗುಡ್. ಸೊ ಗೈಸ್, ನೆಕ್ಸ್ಟ್ ನಾವು ಬಿರಿಯಾನಿ ಕೂಡ ತಗೊಂಡಿದ್ದೆವು. ಸೊ ಟೇಸ್ಟ್ ಮಾಡುವ. ಇದು ಚಿಕನ್ ಬಿರಿಯಾನಿ. ಇದಕ್ಕೆ ಸಾರು ಯಾವುದು ಇದಲ್ಲ ಕೊಟ್ಟದವರು, ಇದು ಇದು ಅದಲ್ಲ, ಇದು ಅದಕ್ಕೊಂದು ಕುರ್ಮಾ ಥರ ಬಿರಿಯಾನಿ ಜೊತೆ ಟ್ರೈ ಮಾಡುವ.
ತಿಂತೆ ಎಕಡೆ ತಿಂತೆ ನಲ್ಲ ಖುಷಿ ಅಡ್ವಾನ್ಸ್ ಮಸ್ತ್ ಹಾಗೆ ರಾಯ್ತ ಕೂಡ ಕೊಟ್ಟಿದ್ದಾರೆ ಗೈಸ್ ಬಿರಿಯಾನಿಗೆ. ಹೋದನು ಜೆತ್ತನ ಬಿರಿಯಾನಿలో ಚೋಕೊಂಡಿಯಾ ಬಿರಿಯಾನಿ ಚೋಕೊಂಡಿರು ಪಕ್ಕ ತಿಂದನೆ. ತಿಂದಿದ್ದಲ್ಲ ದಿಸ್ ಇಸ್ ಗುಡ್. ಅದಾದ ಪೇಷಂಟ್ ಡೈಟ್ ಫುಡ್ ಕೋಮಾ ಇಟ್ ಈಸ್ ಕಾಲ್ಡ್. ಕೊಟ್ಟಿದ್ದಾನ ಸೊ ಡನ್ ವಿತ್ ಎವ್ರಿಥಿಂಗ್ ಗೈಸ್. ಲೈಕ್ ರಾಗಿ ಮುದ್ದೆ ಆಯಿತು, ಬಿರಿಯಾನಿ ಕೂಡ ಆಯಿತು, ಅಟ್ಯಾಕ್ ಮಾಡು ಇನ್ನೊಂದು ಮೊಟ್ಟೆ ಮತ್ತೊಂದು ಚಿಕನ್ ಫ್ರೈ ಬಾಕಿ ಇದೆ. So guys, let's have egg also. ಸೊ ಗೈಸ್ ಡನ್ ವಿತ್ ಹ್ಯಾವಿಂಗ್ ಫುಡ್ ಎಟ್ ದ ಮಿಲಿಟರಿ ಹೋಟೆಲ್. ಸೊ ಹೇಗಿತ್ತಂತ ಕೇಳುವ. ಸೊ ಲೆಟ್ಸ್ ಗೋ. ಫುಡ್ ತುಂಬ ಚೆನ್ನಾಗಿತ್ತು, ಎಸ್ಪೆಷಲಿ ಮಟನ್ ಟೇಸ್ಟ್ ತುಂಬ ಟೆಂಡರ್. ಮಟನ್ ತಿನ್ನುವಾಗ ಒಂಥರ ಖುಷಿ ಖುಷಿ ಆಗ್ತಾ ಇತ್ತು. ನನಗಂತೂ ಮಿಲಿಟರಿ ಹೋಟೆಲಲ್ಲಿ ಹೋಗಿ ತಿನ್ನೋದಂದರೆ ತುಂಬ ಇಷ್ಟ. ಇವ್ರು ನನಗೆ ಆ ಹುಚ್ಚು ಹಿಡಿಸಿದ್ದು. ಎಕ್ಸ್ಪೀರಿಯನ್ಸ್ ಹೇಳೋದಂದ್ರೆ ಅಲ್ಲಿ ಒಂಥರ ಆ್ಯಂಬಿಯನ್ಸ್ ಎಲ್ಲ ತುಂಬ ಕ್ಲೀನ್ ಇತ್ತು. ಹೋಗಿ ನೋಡುವಾಗ ಇನ್ನೊಂದ್ಸತಿ ಹೋಗುವ ಅನಿಸ್ತದೆ. ನಮಗೆ ತುಂಬ ದೂರ ಇಲ್ಲಲ್ಲ, ಅದಕ್ಕೆ ನಾವು ಅವಾಗ ಬರಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದೇನೆ. ಹೇಗಿತ್ತು ಫುಡ್? ಫುಡ್ ಒಳ್ಳೆದಿತ್ತು, ಒಳ್ಳೆ ಐಟಮ್ ಎಲ್ಲ ಇತ್ತು. ನೀವು ಮಿಲಿಟರಿ ಹೋಟೆಲ್ ಹೋದ ಫಸ್ಟ್ ಟೈಮ್ ಅಲ್ಲ ಟ್ರೈ ಮಾಡಿ? ಫಸ್ಟ್ ಟೈಮ್. ಮುಂಚೆ ಮಿಲಿಟರಿಯಲ್ಲಿ ಇದ್ದಾಗ ಸೊ ಆಕ್ಚುಲಿ ನಾನು ಮತ್ತೆ ಅಪ್ಪ ಹೋದ ಫಸ್ಟ್ ಟೈಮ್ ಆಯ್ತಾ. ಲೈಕ್ ನಮ್ಮ ಕಡೆ ಮಿಲಿಟರಿ ಹೋಟೆಲ್ ಎಲ್ಲ ಇಲ್ಲ. ಇವಾಗ ಒಂದು ಮಂಗಳೂರಲ್ಲಿ ಆಗಿದೆ ಕೇಸರಿ ಮಿಲಿಟರಿ ಹೋಟೆಲ್ ಅಂತ. ಹೋಗ್ಬೇಕಂತ ಅನ್ಕೊಂತಿದ್ದೆ, ಬಟ್ ನಾನು ಹೋಗಲೇ ಇಲ್ಲ ಇನ್ನು ಕೂಡ. ಸೊ ಬಟ್ ಇಲ್ಲಿ ನನಗೆ ಅಥೆಂಟಿಕ್ ಆದ ಮಿಲಿಟರಿ ಹೋಟೆಲ್ ಟೇಸ್ಟ್ ಮಾಡಲಿಕ್ಕೆ ಸಿಕ್ಕಿತ್ತು. ತುಂಬ ಚೆನ್ನಾಗಿತ್ತು ಗೈಸ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿರ್ತದೆ ಅಂತ. ಲೈಕ್ ದ ಮಟನ್ ಎಲ್ಲ ಎಷ್ಟು ಸ್ಮೂತ್, ಲೈಕ್ ಈ ಥರ ಕಟ್ ಮಾಡಲಿಕ್ಕೆ ಎಷ್ಟು ಈಸಿಯಾಗಿ ಇದಾಗ್ತಿತ್ತು ಗೊತ್ತಾ, ಕಟ್ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಿರಿಯಾನಿ ಕೂಡ ಅಷ್ಟೇ ಚೆನ್ನಾಗಿತ್ತು. ರಾಗಿ ಮುದ್ದೆ ಅಷ್ಟೇ ನಾನು ಫಸ್ಟ್ ಟೈಮ್ ತಿಂದಿದ್ದೆ ಆಯಿತಾ. ಸೊ ಫಸ್ಟಿಗೆ ನಂಗೆ ಅದರ ಟೇಸ್ಟ್ ಅಷ್ಟು ಗೊತ್ತಾಗಲಿಲ್ಲ, ಬಟ್ ನೆಕ್ಸ್ಟ್ ಕುರ್ಮಾ ಜೊತೆ ಎಲ್ಲ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಚಿಕನ್ ಫ್ರೈ ಗೈಸ್ ದ ಶೋ ಸ್ಟಾಪರ್ ತುಂಬ ಚೆನ್ನಾಗಿತ್ತು. ಸೊ ಮಸ್ಟ್ ಟ್ರೈ. ನಿಮ್ಮ ಮನೆ ಹತ್ರ ಎಲ್ಲಾದರೂ ಮಿಲಿಟರಿ ಹೋಟೆಲ್ ಇದ್ದರೆ ಬೇಗ ಹೋಗಿ ಊಟ ಅದರಲ್ಲಿ ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.